ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏನ್ ತುಂಬಾ ಖುಷಿಯಾಗಿದ್ಯಾ? ಹೌದು ರೀ, ಮದ್ವೆ ಆದ್ಮೇಲೆ ಫಸ್ಟ್ ಟೈಮ್ ನಮ್ಮ ಊರಿಗೆ ಹೊರಟಿದ್ದು. ನಮ್ ಗುಡಿಗೆ ಹೋಗಿ ಪೂಜೆ ಮಾಡಿಸ್ತೀವಿ, ನಮ್ ಹೊಲ ಎಲ್ಲ ನೋಡ್ತೀವಿ. ತುಂಬಾ ಖುಷಿ ಆಗ್ತಿದೆ. ಎಲ್ರು ಮದ್ವೆ ಆದ್ಮೇಲೆ ಹನಿಮೂನ್ ಹೋಗ್ತಾರೆ, ನಮ್ ಹಾಗೆ ಗುಡಿಗೋ ಹೊಲಕ್ಕೋ ಹೋಗಲ್ಲ. ಮನುಷ್ಯ ಅಂದ್ಮೇಲೆ ಪುಣ್ಯ ಫಲ ಇರ್ಬೇಕಲ್ಲ ರೀ. ಮನುಷ್ಯ ಅಂದ್ಮೇಲೆ ಸುಖ ಸಂತೋಷ ಕೂಡ ಇರ್ಬೇಕು. ಹೊಲದ ಲೆಕ್ಕ ನೋಡ್ಬೇಕು ಅಂತಂದೆ, ರೈತರೇ ಬಂದ್ ಹೇಳಾಯ್ತು. ಈಗೇನೋ ಪೂಜೆ ಮಾಡ್ಬೇಕು ಅಂತಿದ್ಯಾ? ಆಮೇಲೆ ಹೋಮ ವ್ರತ ಮಾಡ್ಬೇಕು ಅಂತೇನೋ. ಆ ಲೆಕ್ಕ ಎಲ್ಲ ಮುಗಿಯೋದ್ ಯಾವತ್ತೋ, ನಮ್ ಲೆಕ್ಕ ಶುರುವಾಗದ್ ಯಾವತ್ತೋ? ಎಲ್ಲಾ ಲೆಕ್ಕನೂ ಸೆಟಲ್ ಮಾಡ್ತೀನಿ ರೀ, ಆ ಕೆಲ್ಸದಲ್ಲೇ ಇದ್ದೀನಿ. ಅದ್ರಲ್ಲಿ ನಮ್ ಲೆಕ್ಕನೂ ಇದ್ಯಾ? ಎಲ್ಲ ಅಂತ ಹೇಳಿದ್ನಲ್ಲ, ದೇವಿಪುರಕ್ಕೆ ಹೋಗ್ತಿದ್ದ ಹಾಗೆ ಲೆಕ್ಕ ಗೊತ್ತಾಗತ್ತೆ. ಆದ್ರೂ ಹಲೋ, ವಾಟ್? ಯಾವಾಗ? ನಾನು ಈಗ್ಲೇ ಬರ್ತೀನಿ. ಏನಾಯ್ತು ರೀ? ನಾವ್ ಈಗ್ಲೇ ಮನೆಗೆ ಹೋಗ್ಬೇಕು. ಯಾಕೆ? ಹೇಳ್ತೀನಿ. ಅಜ್ಜಿ 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 ಅಜ್ಜಿ, ಏನಾಯ್ತು ಅಜ್ಜಿ? ನೀವು ಹೋಗ್ತಿದ್ದ ಹಾಗೆ ನನ್ಗೆ ಎದೆ ನೋವು ಶುರು ಆಯ್ತು. ಭಯ ಪಟ್ಕೊಂಡು ನಿಮ್ಮಪ್ಪ ನಿನಗ್ ಫೋನ್ ಮಾಡಿದ್ರು. ಬನ್ನಿ ಅಜ್ಜಿ, ಹಾಸ್ಪಿಟ್ಲಿಗೆ ಹೋಗೋಣ. ಬೇಡಪ್ಪ, ಈಗ ಕಡಿಮೆ ಆಗಿದೆ. ನೋವು ಯಾಕೆ ಬಂತು ಅಂತ ತಿಳ್ಕೊಬೇಕಲ್ಲ ಅಜ್ಜಿ? ಬೇಕಾಗಿಲ್ಲ ಜೈ, ಏನೋ ಗ್ಯಾಸ್ಟ್ರಿಕ್ ಆಗಿರ್ಬೇಕು ಅಷ್ಟೇ. ಗ್ಯಾಸ್ಟ್ರಿಕ್, ಹಾರ್ಟ್ ಪೇನು ಅಂತ ಡಾಕ್ಟರ್ ತೋರಿಸಿದ್ರೆ ಅಲ್ವಾ ಆಂಟಿ ತಿಳಿಯೋದು? ಅದೆಲ್ಲ ಬೇಡಪ್ಪ, ಸ್ವಲ್ಪ ರೆಸ್ಟ್ ತಗೊಂಡ್ರೆ ಎಲ್ಲ ಕಡಿಮೆ ಆಗುತ್ತೆ. ನಾನು ಬಿದ್ದು ಹೋದೆ, ನಿಮಗೀಗೆ ಎದೆ ನೋವು ಬಂತು. ಇದೆಲ್ಲ ಆ ಅಮ್ಮವ್ರ ಹರಕೆಯಿಂದಾನೆ ಅಜ್ಜಿ. ನಿಮ್ಗೆ ಸರಿ ಹೋಯ್ತಲ್ಲ, ನಾನು ಇವರು ದೇವಿಪುರಕ್ಕೆ ಹೋಗಿ ಬರ್ತೀವಿ. ಬೇಡ ಬೇಡ, ಬೇಡ, ಯಾವ ಊರು ಬೇಡ, ಗುಡಿನೂ ಬೇಡ, ಹರಕೆನೂ ಬೇಡ. ನೀವೆಲ್ಲೂ ಹೋಗ್ಬಾರ್ದು, ಮನೇಲೇ ಇರಿ. ಯಾಕೆ ಬೇಡ ಅಂತಿದ್ದೀರಾ ಅಜ್ಜಿ? ಆಗ ನೀವೇ ಅಲ್ವಾ ಹೋಗಿ ಅಂತಿತ್ತು. ಅವಾಗ ಹೋಗಿ ಅಂದೆ, ಇವಾಗ ಬೇಡ ಅಂತಿದ್ದೀನಿ. ಈಗ್ಲೇ ಅಲ್ಲ, ಇನ್ಯಾವತ್ತೂ ಆ ಊರ್ಗೆ ಗುಡಿಗೆ ಹೋಗ್ಬಾರ್ದು. ಆ ಅಮ್ಮನವ್ರಿಗೆ ಪೂಜೆನೂ ಮಾಡಬಾರ್ದು, ಯಾವ ಹರಕೆನೂ ಹೊತ್ಕೋಬಾರ್ದು. ಏನಿದ್ರೂ ದೊಡ್ಡವರು ನಾವು ನೋಡ್ಕೊಳ್ತೀವಿ.
ಇವ್ರು ಯಾಕೆ ಏನೋ ಮೈ ಮೇಲೆ ಬಂದ ಹಾಗೆ ಹೀಗೆ ಕೂಗ್ತಿದ್ದಾರೆ? ಅವರಿಗೆ ಬಂದದ್ದು ಎದೆನೋವಲ್ಲ, BP ಅಂತ ನನ್ಗೆ ಅನುಮಾನ. ನನ್ಗೆ ಹೇಳ್ದೇನೆ ನೀವ್ ಎಲ್ಲೂ ಹೋಗೋ ಅಗತ್ಯ ಇಲ್ಲ, ಮುಖ್ಯವಾಗಿ ಆ ದೇವಿಪುರಕ್ಕೆ. ಆಯ್ತು ಬಿಡಿ ಅಜ್ಜಿ, ಅವರೆಲ್ಲೂ ಹೋಗಲ್ಲ. ನೀವು ಆರಾಮಾಗಿರಿ. ಕಲ್ಪನಾ, ಅಜ್ಜಿ ನೋಡಕ್ ಕರ್ಕೊಂಡು ಹೋಗು. ಬನ್ನಿ ಅಜ್ಜಿ. ಜೈ, ನಿತ್ಯ, ನೀವು ಮನೇಲೇ ಇರಿ, ನೀವು ಮನೇಲೇ ಇರಿ. ಸರಿ ಅಜ್ಜಿ, ನೀವು ರೆಸ್ಟ್ ತಗೊಳ್ಳಿ, ಬನ್ನಿ. ನಮ್ಮ ಅಜ್ಜಿ ಯಾವ್ದಕ್ಕೋ ಹೆದರ್ತಿದ್ದಾರೆ. ಯಾವ್ದಕ್ಕಿರ್ಬಹುದು? ಈ ವಯಸ್ಸಲ್ಲಿ ಇನ್ಯಾವುದಕ್ಕೆ ಹೆದರ್ತಾರೆ ಚಂದ್ರಿಕಾ? ಸಾವಿಗಲ್ವಾ? ಬಾ ಬಾ. ಅಜ್ಜಿ, ಇವತ್ತು ನೀವು ತುಂಬಾ ಖುಷಿಯಾಗಿರೋ ಹಾಗಿದೆ. ಹೌದು, ಜೈ ನಿತ್ಯ ಇಬ್ರು ಟೂರಿಗೆ ಹೋಗಿದ್ದಾರೆ. ಖುಷಿನೇ ಆಗ್ಬೇಕಲ್ಲ. ಹೌದಮ್ಮ, ಆ ಊರಲ್ಲೇ ಅವ್ರ ನಿಶ್ಚಿತಾರ್ಥ ಆಗಿದ್ದು. ಮದ್ವೆ ಆದ್ಮೇಲೆ ಮೊದಲನೇ ಸಲ ಹೋಗ್ತಿದ್ದಾರೆ. ಊರೆಲ್ಲ ಹಬ್ಬದಾಗಿರುತ್ತೆ. ನಿಜಾನೇ ಅಜ್ಜಿ, ಜೈ ನಿತ್ಯಾನ ನೋಡಿ ಊರೆಲ್ಲ ತುಂಬಾ ಖುಷಿ ಪಡ್ತಾರೆ. ಅಲ್ಲಿರೋ ಶಾಸ್ತ್ರಿಗಳು ಸಂತೋಷದಿಂದ ಪೂಜೆನೂ ಮಾಡ್ತಾರೆ. ಹೊಸ ದಂಪತಿಗೆ ಆ ಊರಿನ ವಿಶೇಷ, ದೇವಸ್ಥಾನದ ವಿಶೇಷನೂ ಹೇಳ್ತಾರೆ. ಅಲ್ಲಿರೋ ಶಾಸ್ತ್ರಿಗಳು ನಿಮ್ ತಲೆಮಾರ್ನೋರಲ್ವಾ, ಆ ಪುರಾತನ ಕತೆ ಎಲ್ಲ ಹೇಳ್ತಾರೆ. ನಿಮ್ ಪೂರ್ವಿಕರ ವೈಭವ, ಆಗ ನಡೆದಿರೋ ಒಳ್ಳೇದು ಕೆಟ್ಟದು ಎಲ್ಲಾನು ಹೇಳ್ತಾರೆ. ಅದರಲ್ಲೂ ಫ್ಲಾಶ್ ಬ್ಯಾಕು, ಹಳೆ ವಿಷಯ ಅಂದ್ರೆ ನಮ್ ನಿತ್ಯಾಗೆ ತುಂಬಾನೇ ಇಂಟ್ರೆಸ್ಟ್. ಚರಿತ್ರೆ ಆದ್ರೂ, ಯಾರಿಗೂ ತಿಳಿದೇ ಇರೋ ರಹಸ್ಯ ಆದ್ರೂ ನಮ್ ನಿತ್ಯ ಹೇಗಾದ್ರೂ ತಿಳ್ಕೊತಾಳೆ. ಮೊನ್ನೆ ಟ್ರೂತ್ ಆರ್ ಡೇರ್ ಗೇಮಲ್ಲಿ ನೀವೇ ನೋಡಿದ್ರಲ್ಲ. ಅಂದ್ರೆ ನಿತ್ಯ ಶಾಸ್ತ್ರಿಗಳ ಹತ್ರ ಶಾಪದ ಬಗ್ಗೆ ತಿಳ್ಕೊಂಡ್ರೆ ಹಾಗಾಗ್ಬಾರ್ದು. ಅವ್ರ ಆ ಊರಿಗೆ ಹೋಗ್ಲೇಬಾರ್ದು. ನಿನ್ನ ಈ ಊರಲ್ಲೇ ಇಟ್ಕೊಳ್ಳೋದಕ್ಕೆ ನಾನ್ ಟ್ರೈ ಮಾಡ್ತಿದ್ರೆ ನೀನು ಬೇರೆ ಊರಿಗೆ ಹೋಗೋದಕ್ಕೆ ನನಗೆ ಎದುರುಗಡೆ ಬಾ ಅಂತೀಯ. ಊರಿಗೆ ಹೋಗಿ ಬನ್ನಿ ಅಂತ ಹೇಳಿದ ಅಜ್ಜಿನೇ ನೀವಿನ್ಮೇಲೆ ಯಾವತ್ತೂ ಹೋಗಕ್ ಚಾನ್ಸೇ ಇಲ್ಲ ಅಂತ ಹೇಳಿದ್ರು. ಎಲ್ಲ ಮಾಯೆ ತರ ಇದೆಯಲ್ವಾ ಗಂಗಾ? ದೇವಿಪುರ ನಿನಗೆ ಆಗ್ ಬರಲ್ವೇನೋ? ಯಾವಾಗ ಹೋಗ್ಬೇಕು ಅಂದ್ರು ಏನಾದ್ರೂ ಅಡ್ಡಿ ಬರುತ್ತಲ್ಲ ಗಂಗಾ. ಇನ್ಯಾವತ್ತೂ ಆ ಊರಿಗೆ ಹೋಗಲ್ವೇನೋ? ಎಲ್ಲೂ ಹೋಗ್ಬಾರ್ದು ಅಂತ ಅಜ್ಜಿನೇ ಆರ್ಡರ್ ಮಾಡಿದಾರಲ್ಲ, ಅಂದ್ಮೇಲೆ ಸುಮ್ನೆ ಮನೇಲೇ ಇದ್ದು ಆ 3 ರಾತ್ರಿನೂ ಹೇಗೋ ಮುಗಿಸ್ಬಿಟ್ರೆ ಆಮೇಲೆ ನೀನು ದೇವಿಪುರಕ್ಕೆ ಹೋಗ್ತೀಯೋ ಇಲ್ಲ ಅನಂತಪುರಕ್ಕೆ ಹೋಗ್ತೀಯೋ ನಿನ್ನಿಷ್ಟ ಗಂಗಾ.
ಈಗ್ಲಾದ್ರೂ ನೀನ್ ಅತಿ ಬುದ್ಧಿವಂತಿಕೆ ತೋರಿಸ್ದೆ. ನಾವು ಹೇಳ್ದಾಗ ಮಾಡು, ಆಗ್ಲೇ ನಿನಗೆ ಫ್ರೀಡಮ್. ಆ ವಿಷಯ ಗಂಗಾಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ ನಿತ್ಯ? ಹೇಗೂ ನಾಳೆ ಬಳೆ ಹಬ್ಬ ಮಾಡ್ತಾ ಇದ್ದಾರೆ. ಅವತ್ತೇ ಇವಳು ಮೊದಲನೇ ರಾತ್ರಿ ಹಬ್ಬನೂ ಮುಗಿಸ್ಬಿಡೋಣ. ನಿನ್ ಕೆಲ್ಸನೇ ಚೆನ್ನಾಗಿದೆಯೇ. ಇಲ್ಲಿ ಬಳೆ ಹಬ್ಬನೂ, ಅಲ್ಲಿ ರೂಮಲ್ಲೂ ಹಬ್ಬನೇ. ತಾಳಿ ಸತ್ಯನಾರಾಯಣ ಸ್ವಾಮಿ ವ್ರತ 3 ರಾತ್ರಿ 16ನೇ ದಿನದ ಹಬ್ಬ. ಈಗ ಈ ಬಳೆ ಹಬ್ಬ. ಹಠ ಹಿಡಿದು ಎಲ್ಲ ನನ್ನ ಹಣೆ ಬರಕ್ಕೆ ಬರ್ತಿವೆ. ಅಮ್ಮವ್ರ ಜೊತೆ ಮಾಡ್ಬೇಕಾಗಿದ್ದೆಲ್ಲ ನನ್ನ ಹತ್ರ ಮಾಡಿಸ್ತಿದ್ದಾರೆ. ಹೇಗಾದ್ರೂ ದೇವಿಪುರಕ್ಕೆ ಹೋಗೋಣ ಅಂದ್ರೆ ಅದು ಆಗ್ತಾನೆ ಇಲ್ಲ. ಛ, ಏನ್ ಮಾಡೋದು ಏನೋ ಅರ್ಥ ಆಗ್ತಿಲ್ಲ. ಅಮ್ಮ ನಿತ್ಯ, ರೆಡಿ ಆದ್ಯಾ? ಪೂಜೆಗೆ ಟೈಮ್ ಆಗ್ತಾ ಇದೆ. ಬರ್ತೀನಿ ಅತ್ತೆ. ಹೇಳೋದ್ ಮರ್ತಿದ್ನಮ್ಮ, ಪೂಜೆ ಮುಗಿಯೋವರೆಗೂ ನೀನು ಉಪವಾಸ ಇರಬೇಕು. ಏನು ತಿನ್ಬಾರ್ದು, ಕುಡಿಬಾರ್ದು, ಸರಿನಾ? ಸರಿ ಅತ್ತೆ. ಚೆನ್ನಾಗಿ ಕಲಸಿ. ಇದರಲ್ಲಿ ವಿಷ ಇದೆ ಅಂತ ಯಾರಿಗೂ ಗೊತ್ತಾಗಬಾರ್ದು. ಮನೆ ಕಳ್ಳನ್ನ ಭಗವಂತನು ಹಿಡಿಯಕ್ಕಾಗಲ್ಲ ಚಂದ್ರಿಕಾ. ಹಾಗೆ ನಾವು ನಿತ್ಯಾನ್ ಮೇಲೆ ಮಾಡ್ತಿರೋ ಈ ವಿಷಯ ಪ್ರಯೋಗನು ಯಾರು ಕಂಡು ಹಿಡಿಯಕ್ಕಾಗಲ್ಲ. ಬೇಗ ಈ ಕಳಶ ತಗೊಂಡು ಹೋಗಿ ಪೂಜೆ ಮನೇಲಿಡಿ. ಪೂಜೆ ಆಗ್ತಿದ್ದ ಹಾಗೆ ಜೈ ಕೈಯಿಂದಾನೆ ನಿತ್ಯಾಗೆ ಈ ಕಳಶದ ನೀರು ಕುಡಿಸ್ತಾನೆ. ಕಾಲಕೂಟ ವಿಷ ಅಂತ ಗೊತ್ತಿಲ್ಲದೆ ಇದನ್ನ ಕುಡಿದು ಅವಳು ಸಾಯ್ತಾಳೆ. ಪೀಡೆ ತೊಲಗಿ ಹೋಗುತ್ತೆ. ನಡೀರಿ. ಸರ್, ಪೂಜೆಗೆ ಟೈಮ್ ಆಯ್ತು. ಏನೋ ನಾಣಿ, ಜೀವನ ಪೂರ್ತಿ ಈ ಪೂಜೆ ಹಬ್ಬದಲ್ಲೇ ಮುಗೀತಿದೆ. ಆಕ್ಚುಲಿ ಲೈಫ್ ಅಂದ್ರೆ ಫುಲ್ ಆಫ್ ಫೆಸ್ಟಿವಲ್ ಅಲ್ವಾ ಸರ್? ಮೊದ್ಲೇ ನಾನು ಅದಾಗ್ಲಿಲ್ಲ ಅಂತ ಬೇಜಾರಲ್ಲಿದ್ರೆ ಗಾಯದ ಮೇಲೆ ಖಾರ ಹಾಕಿ ಆಟ ಆಡ್ತಿದ್ಯಾ? ಸಾರಿ ಸರ್. ಮಾಮ್, ಹಬ್ಬ ಪೂಜೆಗಳು ಇವೆಲ್ಲ ಮಾಡ್ತಿದ್ದಾರೆ. ನಿಜವಾದ 3 ನೈಟ್ಸ್ ಮಾತ್ರ ಏನಾದ್ರೂ ಆಗ್ತಾನೆ ಇಲ್ಲ. ಡೋಂಟ್ ವರಿ ನಿತ್ಯ,
ಈ ಫೆಸ್ಟಿವಲ್ ಆದ್ಮೇಲೆ ನಡೆಯೋದು ಪೂಜೆಗೆಲ್ಲ ಸಿದ್ಧ ಆಗಿದ್ಯಾ? ಎಲ್ಲ ರೆಡಿ ಅಜ್ಜಿ. ಮುತ್ತೈದೆಯರು ಪುರೋಹಿತರು ಬಂದಿದ್ದಾರೆ. ಓಂ ಲಕ್ಷ್ಮೀದೇವ್ಯೈ ನಮಃ. ಸರ್ವೇ ದೇವತಾಭ್ಯೋ ನಮಃ. ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಥಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಮಾವಹ ತಾಂ ಮಹಾವಹ ಜಾತವೇದೋ ಲಕ್ಷ್ಮೀಮನಪಿಕಾಮಣಿ. ಕ್ಷೀರೋದನ್ವತ್ಪ್ರದೇಶೆ ಶುಚಿಮಣಿವಿರಸತ್ಸೈಕತೆ ಮೌಕ್ತಿಕಾನಾಂ मालातुक्तासनस्तस्फटिकमन्वितैर्मौक्तिकैर्मण्डिताङ्गः शुभ्रैरभ्रैरलम्भैरुपरिविस्तैर्मुक्तपीयूषवर्षैः आनन्दीनं पुनीयात् हरिणगदा शङ्खपाणिमुकुन्दः पादौ यस्य नाथि यद असुरनिरश्चन्द्रसूर्यौ च नेत्रे कर्णावासाशिरोद्यौर्मुखमपि दहनौ यस्य वास्तेयमब्धिः अन्तस्थं यस्य विश्वं सुरनरखगो भोगिगन्धर्वदैत्यैः चित्रं रम्यते तं त्रिभुवनवक्षं विष्णुमीशं नमामि. शान्ताकारं भुजगशयनं पद्मनाभं सुरेशं विश्वाकारं गगनसदृशं मेघवर्णं शुभाङ्गं लक्ष्मीकान्तं वन्दे विष्णुं भवभयहरं सर्वलोकैकनाथम्. आचम्य हस्तो प्रक्षाल्य केशवाय स्वाहा, नारायणाय स्वाहा, माधवाय स्वाहा. हस्तो प्रक्षाल्य पवित्रपवित्रो वा सर्वावस्थाङ्गिरोऽपि वा विस्मरेत् पुण्डरीकाक्षं स्वाभ्यान्तरश्रुतिः. मेघश्यामं पीतकौसेयवासं श्रीवत्साङ्कं कौस्तुभोद्भासिताङ्गं पुण्योपेतं पुण्डरीकायताक्षं विष्णुं वन्दे सर्वलोकैकनाथं. नमः समस्तभूतानाम् आदिभूताय भूते सदैकरूपरूपाय विष्णवे प्रभविष्णवे. सशङ्खचक्रं सकिरीटकुण्डलं सपीतवस्त्रं सरसीलविलेक्षणं सहारवक्षस्थलशोभिकौस्तुभं नमामि विष्णुं शिरसा चतुर्भुजम्. आदिभूताय भूभृते सदैकरूपरूपाय विष्णवे प्रभविष्णवे. सशङ्खचक्रं सकिरीटकुण्डलं सपीतवस्त्रं सरसीलविलेक्षणं सहारवक्षस्थलशोभिकौस्तुभं नमामि विष्णुं शिरसा चतुर्भुजम्. ಅಮ್ಮ 5 ಜನ ಮುತ್ತೈದರು ಬಂದು ಗಂಡಿಗೆ ಕುಂಕುಮ ಹೆಣ್ಣಿಗೆ ಕುಂಕುಮ ಗಂಧ ಇಡೀಮ. लक्ष्मीदेव्यै नमः. सर्वे देवताभ्यो नमः. हिरण्यवर्णां हरिणीं सुवर्णरथस्रजां चन्द्रां हिरण्मयीं लक्ष्मीं जातवेदो ममावह तां महावह जातवेदो लक्ष्मीमनपिकामणीं. यस्यां हिरण्यं लिन्देयं गामश्वं पुरुषानहम् अश्वपूर्वां रथमध्यां हस्तिनाथप्रबोधिनीं श्रियं देवीमुपह्वये. श्रीर्मा देवी जुषतां कां सोऽस्मितां हिरण्यप्राकारामार्द्रां गगन्त्रीं तृप्तां तर्पयन्तीं. सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणि नमोऽस्तुते. ओम ऐं ह्रीं श्रीं श्रीं श्रीमात्रे नमः. श्रीमाता श्रीमहाराज्ञी श्रीश्री चिदग्निकुण्डसम्भूता देवकार्यसमुद्यता सहस्राभा चतुर्बाहुसमन्विता रागस्वरूपा शाख्या क्रोधाकारा कुशोज्वला मनोरूपेक्षुकोदण्डा पञ्चतन्मात्रसायिका. हिरण्यवर्णां हरिणीं सुवर्णरथस्रजां चन्द्रां हिरण्मयीं लक्ष्मीं जातवेदो ममावह. ಇಲ್ಲಿ ನೋಡಪ್ಪ, ಅಮ್ಮ ಅವರ ಬಳೆನ ನಿಮ್ಮ ಹೆಂಡತಿ ಕೈಗೆ ನೀವೇ ಹಾಕಿ. ओम सर्वे देवताभ्यो नमः. ओम गौरी देवताभ्यो नमः. ध्यायेत्पद्मासनस्थां विकसितवदनां पद्मपत्रायताक्षीं हेमाभां पीतवस्त्रां करकलितलसद्देवपद्मां वराङ्गीं सर्वालङ्कारयुक्तां सततमवैदां भक्तनम्रां भवानीं श्रीविद्यां शान्तमूर्तिं सकलसौनतां सर्वसम्पत्प्रदात्रीं अरुणां करुणातरङ्गिताक्षीं धृतपाशाङ्कुशपुष्पबाणजापां अणिमादिघ्रावृतां मयूखैः अहमित्येव विभावये भवानी. ಮಹಾಲಕ್ಷ್ಮಿಯನ್ ನಮೋ ನಮಃ. ಸರ್ವದೇವತಾಭ್ಯೋ ನಮಃ. ಅಮ್ಮ ಅವ್ರ ಕೈಯಿಂದ 3 ಸಲ ಕಳಶ ತೀರ್ಥನ ತಗೊಂಡು ಉಪವಾಸನ ಕೊನೆ ಮಾಡ್ಬೋದು.